ಸರಿ ಬಿಜಾಪುರ ಪ್ರಹ್ಲಾದ್ ಜೋಶಿ ಅಂತ ಹಾಕೊಳ್ಳಿ. ಹಾಂ ಈಗ ಬಂದೈತಿ ಜಸ್ಟ್ ಹೇಳಾಗ್ತದೆ. ಬರ್ತಾರ ಆರಾಮ್ನಿಂದ ಮುಂದೆ ಹೋಗ್ಬೇಡ್ರಿ ಯಾರು. ಸರ್ ಅಲ್ಲೇ ಓಕೆ ಓಕೆ ನಾನು ಮತ್ತೆ ನೀವು ಬರ್ತೀರಿ. ಅವ್ರದ್ದು ಯಾರು ಸರ್ ಗುರು ನಮನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಯಾರು ಸರಿ ಮುಂದೆ ಹೋಗ್ಬೇಡ್ರಿ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಗುರುನಮನ ಕಾರ್ಯಕ್ರಮ ಬಂದಿದ್ದೇನೆ. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಗೂ ನನಗೂ ಭಾಳ ವೈಯಕ್ತಿಕವಾಗಿಯೂ ಭಾಳ ಅವಿನಾಭಾವವಾದಂಥ ಸಂಬಂಧ ಇತ್ತು. ಅವ್ರನ್ನ ಒಂದು ಬಾರಿ ಡೇಟು ಇತ್ಯಾದಿ ನಿರ್ಣಯನೂ ಆಗಿತ್ತು. ಅವ್ರ ಪುಸ್ತಕಗಳನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಆಡಿಟೋರಿಯಂದಲ್ಲಿ ಬಿಡುಗಡೆ ಮಾಡೋದಂತ. ಆದರೆ ಕೋವಿಡ್ ನಂತರದ ಮುಂದೆ ಅದು ಕ್ಯಾನ್ಸಲ್ ಆಯಿತು. ಸುತ್ತೂರು ಮಟ್ಟಕ್ಕೆ ಪ್ರಧಾನಮಂತ್ರಿಗಳು ಬಂದಾಗ ಅವರೇ ನೆನಪು ಮಾಡಿ ಪ್ರಧಾನಮಂತ್ರಿಗಳೇ ಆ ಪುಸ್ತಕ ಬಿಡುಗಡೆ ಅಲ್ಲೇ ಮಾಡಿಬಿಡ್ಬೇಕು ಅನ್ನುವಂಥದ್ದನ್ನು ಇಚ್ಛೆ ವ್ಯಕ್ತಪಡಿಸಿದರು. ಹೀಗೆ ಹಲವು ದೃಷ್ಟಿಯಿಂದ ನೋಡಿದಾಗ ಪೂಜ್ಯ ಸ್ವಾಮೀಜಿಯವರು ಜನಾನುರಾಗಿಯಾಗಿದ್ದರು, ಒಬ್ಬ ಆದರ್ಶ ಸಂತನಾಗಿದ್ದರು. ಅವರ ನುಡಿ ನಮನಕ್ಕೆ ನಾನು ವೈಯಕ್ತಿಕವಾಗಿಯೂ ಭಾರತ ಸರ್ಕಾರದ ಪರವಾಗಿಯೂ ಬಂದಿದ್ದೇನೆ. ಅವರಿಗೆ ನುಡಿ ನಮನ ಸಲ್ಲಿಸೋದಂತಂದ್ರೆ ಒಂದು ರೀತಿಯಲ್ಲಿ ನಾವು ಕಣ್ಣಿನಿಂದ ನೋಡಿದಂಥ ದೇವರಿಗೆ ಸಲ್ಲಿಸುವ ನುಡಿ ನಮನ ಅಂತ ನಾನು ಭಾವಿಸಿದ್ದೇನೆ.